ನಾಳೆ ಬಾಂಗ್ಲಾದೇಶದ ಅಭಿಮಾನಿಗಳ ನಾಗಿಣಿ ನೃತ್ಯಕ್ಕೆ ಭಾರತ ತಂಡ ಬ್ರೇಕ್ ಹಾಕಲಿದೆ. ನಮಸ್ಕಾರ ಎಲ್ಲರಿಗೆ, ಸದ್ಯ ನಾನದಂತರ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಸೂಪರ್ 4 ಹಂತದ ಒಂದು ಮ್ಯಾಚ್ ಉಂಟು, ಪಾಕಿಸ್ತಾನ ವರ್ಸಸ್ ಶ್ರೀಲಂಕಾ. ಎರಡು ಕೂಡ ಸೋತ ತಂಡಗಳು. ಯಾಕಂದರೆ ಶ್ರೀಲಂಕಾ ಬಾಂಗ್ಲಾದೇಶದ ಎದುರು ಸೋತಿದ್ರು, ಪಾಕಿಸ್ತಾನ ಆಫ್ಕೋರ್ಸ್ ಭಾರತ ಎದುರು ಸೋತ ದೇಶ. ಸೊ ಎರಡು ಸೋತ ದೇಶಗಳ ಮ್ಯಾಚ್ ಉಂಟು. ಇವತ್ತು ಯಾವುದಾದ್ರೂ ಒಂದು ದೇಶಕ್ಕೆ ಸತತ ಎರಡನೇ ಸೋಲಾಗಲಿದೆ. ಆ ಎರಡನೇ ಸೋಲು ಪಾಕಿಸ್ತಾನಕ್ಕೆ ಆಗಲಿ ಅಂತ ನಾನು ಬಯಸೋದು. ಹಾಗೆಯೇ ನಾಳೆ ಭಾರತ ವರ್ಸಸ್ ಬಾಂಗ್ಲಾದೇಶದ ಮ್ಯಾಚ್. ನಾನು ಈಗಲೇ ಪ್ರಿವ್ಯೂ ವಿಡಿಯೋ ಹಾಕ್ತಾ ಇದ್ದೇನೆ, ಯಾಕಂದರೆ ನನಗೆ ನಾಳೆ ಪ್ರಿವ್ಯೂ ವಿಡಿಯೋ ಹಾಕಲಿಕ್ಕೆ ಟೈಮ್ ಇಲ್ಲ. ಎಸ್, ಭಾರತ ಕೂಡ ಗೆದ್ದಿದೆ, ಬಾಂಗ್ಲಾದೇಶ ಕೂಡ ಗೆದ್ದಿದೆ. ನಾಳೆ ಭಾರತಕ್ಕೆ ಸತತ ಎರಡನೇ ಜಯ ಸಿಗ್ತದೆ ಅಥವಾ ಬಾಂಗ್ಲಾದೇಶಕ್ಕೆ ಸೂಪರ್ 4 ಹಂತದಲ್ಲಿ ಮೊದಲನೇ ಸೋಲು ಸಿಗ್ತದೆ. ನಾನು ಎಲ್ಲದಕ್ಕಿಂತ ಕಾಯ್ತಾ ಇರುವ ಕ್ಷಣ ಎಂತಂದರೆ, ಬಾಂಗ್ಲಾದೇಶ ಸೋತ ಕೂಡಲೇ ಅವರ ಅಭಿಮಾನಿಗಳು, ಓವರ್ ಕಾನ್ಫಿಡೆಂಟ್ ಅಭಿಮಾನಿಗಳು ಅಂತ ಅಳ್ತಾರಲ್ಲ, ನನಗೆ ಅದು ನೋಡ್ಬೇಕಂದ್ರೆ ಕಾಯ್ತಾ ಇದ್ದೇನೆ. ಯಾಕಂತಂದರೆ ಆಲ್ರೆಡಿ ಶ್ರೀಲಂಕಾ ವಿರುದ್ಧ ಗೆದ್ದ ಕೂಡಲೇ ಸ್ಟೇಡಿಯಂ ಹೊರಗಡೆ ಎಲ್ಲ ಮೈಕ್ ಇಟ್ಕೊಂಡಿರ್ತಾರಲ್ಲ ಒಂದಿಷ್ಟು ಯೂಟ್ಯೂಬರ್ಸ್, ಇವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ ಬಾಂಗ್ಲಾದೇಶ ಫ್ಯಾನ್ಸ್. ಏನು ಅಂತಂದರೆ, ಎಸ್ ನಾವು ಭಾರತವನ್ನು ಸೋಲಿಸ್ತೇವೆ, ಹಾಗೆ ಹೀಗೆ, ನಾವು ಅವರೆದುರು ನಾಗಿನಿ ಡ್ಯಾನ್ಸ್ ಮಾಡ್ತೇವೆ, ಹಾಗೆ ಹೀಗೆ ಅಂತ. ಈ ರೇಂಜಿಗೆ ಓವರ್ ಕಾನ್ಫಿಡೆನ್ಸ್ ಇದೇನು ಹೊಸ್ತೇನಲ್ಲ. ಯಾಕಂತಂದರೆ ಅವರ ತಂಡಕ್ಕಿಂತ ಅವರ ಅಭಿಮಾನಿಗಳು ಅವರ ಅಂದರೆ ಚೀರಾಡುವಂತಹ ಅಥವಾ ಹಾರಾಡುವಂತಹ ರೀತಿ ನೋಡಿದಾಗ ಎಲ್ಲ ಕಡೆಯಿಂದ ಉರಿತದೆ. ಒಂದು ವಾಸ್ತವ ಹೇಳ್ತೇನೆ, ಬಾಂಗ್ಲಾದೇಶ ಕ್ರಿಕೆಟ್ ತಂಡ ಈಗಲೂ ಕೂಡ ಫಸ್ಟ್ ಗೇರ್ ಅಥವಾ ಸೆಕೆಂಡ್ ಗೇರ್ ಎಲ್ಲ ಇದೆ. ಅದು 6ಕ್ಕೇರದ 3ಕ್ಕಿಳಿಯದ ತಂಡ ಅಂತ ಹೇಳ್ತಾರಲ್ಲ, ಆ ಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋದಕ್ಕಿಂತ ಸಹ ಒಂದು ಲೆವೆಲ್ ಮೇಲೆ. ಬಟ್ ಅವರ ತಲೆಯಲ್ಲಿ ಏನಿರುದಂತಂದರೆ, ನಾವು ಟಾಪ್ ಗೇರಲ್ಲಿದ್ದೇವೆ ಅಂತ, ನಾವೇ ವರ್ಲ್ಡ್ ಬೆಸ್ಟ್ ಟೀಮ್, ಹಾಗೆ ಹೀಗೆ ಅಂತ ಅವರ ತಲೆಯಲ್ಲಿ ಇದೆ. ಬಟ್ ಪಾಪ ಅವ್ರಿಗೆ ಗೊತ್ತಿಲ್ಲ, ಅವ್ರು ಇನ್ನೂ ಸಹ ಫಸ್ಟ್ ಗೇರ್ ಸೆಕೆಂಡ್ ಗೇರಲ್ಲಿ ಇದ್ದಾರೆ ಅಂತ. ಅವರಕ್ಕಿಂತ ಒಳ್ಳೆ ತಂಡಗಳು ಎಷ್ಟೋ ಇವೆ. ಎಸ್ಪೆಷಲಿ ಭಾರತ ಏಷ್ಯಾದ ಬಲಾಢ್ಯ ತಂಡ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ನಾನೊಂದು ನಿಮಗೆ ಕ್ವಶನ್ ಕೇಳ್ತಾ ಇರೋದು ಏನಂತಂದರೆ, ನಾಳೆ ಭಾರತ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಎಷ್ಟು ರನ್ ಚಚ್ತಾರೆ, ಎಷ್ಟು ರನ್ ಕಲೆ ಹಾಕ್ತಾರೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಅಥವಾ ಭಾರತಕ್ಕೆ ಏನಾದರೂ ಚೇಸಿಂಗ್ ಸಿಕ್ಕಿದರೆ ಭಾರತ ಎಷ್ಟು ಓವರ್ಗಳಲ್ಲಿ ಹೊಡೆದು ಬೀಸಾಕ್ತಾರೆ ಬಾಂಗ್ಲಾದೇಶವನ್ನು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಅದರರ್ಥ ನಾಳೆ ಭಾರತ ಗೆಲ್ಲುವುದು ಅದು 100% ಶೋರ್, ಭಾರತವೇ ವಿನ್ ಆಗೋದು. ಮ್ಯಾನ್ ಆಫ್ ದ ಮ್ಯಾಚ್ ಯಾರ ಪಾಲಾಗಲಿದೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದೇ ಒಂದು ನನಗೆ ನೆಗೆಟಿವ್ ಕಮೆಂಟ್ಸು ಒಂಚೂರು ನೋಡ್ತಾ ಇದ್ದಾಗ, ಪ್ಲೇಯರ್ ಬಗ್ಗೆ ನೆಗೆಟಿವ್ ಕಮೆಂಟ್. ಸ್ಯಾಮ್ಸನ್ ಬಗ್ಗೆ ಪಾಪ ಮೊನ್ನೆ ಅಷ್ಟು ಚಂದ ಮಾಡಿ ಆಡಲಿಲ್ಲ, ಸ್ಕ್ರ್ಯಾಚ್ ಇನ್ನಿಂಗ್ಸ್ ಇತ್ತು. ಆಲ್ರೆಡಿ ಸ್ಯಾಮ್ಸನ್ ವೇಸ್ಟ್ ತೆಗೆದು ಬಿಸಾಕಬೇಕು ಲಂಗ್ ಪುಸ್ಕಂತೆಲ್ಲ ಕಮೆಂಟ್ ಬಂದಿದೆ. ಆದರೆ ಹಿಂದಿನ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಬಂದದ್ದು ಸ್ಯಾಮ್ಸನ್ನಿಗೆ. ಒಂದು ಇನ್ನಿಂಗ್ಸಿಂದಲ್ಲ ಅದು ಹೇಗೆ. ಫಸ್ಟ್ ಆಫ್ ಆಲ್ ಒಂದು ನ್ಯೂ ರೋಲ್ ಸಿಕ್ಕಿರೋದು ಸ್ಯಾಮ್ಸನ್ನಿಗೆ, ಮಿಡ್ಲ್ ಆರ್ಡ್ರಲ್ಲಿ ಆಡುವಂಥದ್ದು. T20 ಅವರು ಓಪನರ್ ಆಗಿ 300 ಎಲ್ಲ ಹೊಡೆದಿದ್ರು. ಆಲ್ ಆಫ್ ಅ ಸಡನ್ ಮಿಡ್ಲ್ ಆರ್ಡರ್ ರೋಲ್ ಚೇಂಜ್ ಆಗ್ತದೆ, ಪರಿಸ್ಥಿತಿಗೆ ಅನುಗುಣವಾಗಿ ಆಡಬೇಕು. ಯಾಕಂತಂದರೆ ನಾವು ಏನು ಕಂಪೇರ್ ಮಾಡ್ತೇವೆ, ಗಿಲ್ಲು ಮತ್ತು ಅಭಿಷೇಕ್ ಶರ್ಮಾ ದಡ ಬಡ ಹೊಡೆದ್ರಲ್ಲ, ಹಾಗೆ ಹೊಡಿಲಿಲ್ಲ ಇವರು ಅಂತ. ಒಂದು ಓಪನರ್ಸಿಗೆ ಅಡ್ವಾಂಟೇಜ್ ಏನಂತಂದರೆ, ಪವರ್ ಪ್ಲೇಲಿ ಫೀಲ್ಡರ್ಸ್ ಎಲ್ಲ ಒಳಗಡೆ ಇರ್ತಾರೆ. ಸೊ ಅಡ್ವಾಂಟೇಜ್ ಜಾಸ್ತಿ, ತಲೆ ಮೇಲೆ ಪಟಾರ್ ಅಂತ ಹೊಡಿಬೋದು. ಸೊ ನಾವು ಆ ಇನ್ನಿಂಗ್ಸ್ ಜೊತೆ ಎಲ್ಲ ಅಭಿಷೇಕ್ ಶರ್ಮಾ ಗಿಲ್ ಇನ್ನಿಂಗ್ಸ್ ಜೊತೆ ಎಲ್ಲ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಸ್ಯಾಮ್ಸನ್ ಅವರು ಬಂದ ಒಂದು ಪಟಪಟ ಅಂತ 3 ವಿಕೆಟ್ ಬಿತ್ತು. ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸ್ವಲ್ಪ ಸ್ಲೋ ಆಡಿದ್ದಾರೆ. ಬಟ್ ಸ್ಕ್ರ್ಯಾಚ್ ಇನ್ನಿಂಗ್ಸ್ ಅದರ ಬಗ್ಗೆ ಅಂದರೆ ನಾನು ಇಲ್ಲ ಸಖತ್ತಾಗಿ ಆಡಿದನ್ ಗುರು ಅಂತ ಹಾಗೆಲ್ಲ ಹೇಳೋದಿಲ್ಲ. ಬಟ್ ಓಕೆ, ಒಂದು ಇನ್ನಿಂಗ್ಸ್ ಅಲ್ವಾ. ಸೊ ಸ್ಯಾಮ್ಸನ್ ಅವರೇ ಖಂಡಿತವಾಗಿ ಸಹ ಕಂಟಿನ್ಯೂ ಆಗ್ತಾರೆ. ಹಾಗೆಯೇ ಮೊನ್ನೆ ಇದು ಪಾಕಿಸ್ತಾನ ಎದುರು ಏನೋ ಒಂದು ಲಾಸ್ಟ್ ಮ್ಯಾಚಲ್ಲಿ ಆಫ್ ಡೇ ಇತ್ತು ಬುಮ್ರಾ ಅವರಿಗೆ ಆಫ್ ಡೇ. ಓಕೆ, ಇಡೀ ತಂಡಕ್ಕೆ ನಾಳೆ ಆಫ್ ಡೇ ಆಗದೇ ಇರಲಿ ಅನ್ನೋದೇ ನಮ್ಮ ಒಂದು ಪ್ರಾರ್ಥನೆ. ಬುಮ್ರಾ ಅವರು ಕಮ್ಬ್ಯಾಕ್ ಖಂಡಿತ ಮಾಡಿಯೇ ಮಾಡ್ತಾರೆ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅವರು ಬುಮ್ರಾ ಅವರಿಗೆ ಪವರ್ ಪ್ಲೇಲಿಯೇ 3 ಓವರ್ ಕೊಟ್ಟದ್ದು. 6 ಓವರಲ್ಲಿ 3 ಓವರ್ ಬುಮ್ರಾ ಅವ್ರು ಹಾಕಿ ಆಗಿತ್ತು. ಸೊ ಆ ಥರದೊಂದು ಟ್ಯಾಕ್ಟಿಕಲ್ ಎರರ್ ಬೇಡ ಅಂತ ನಾನು ಅಂದ್ಕೊಳ್ತಾ ಇರೋದು. 2 ಓವರ್ ಹಾರ್ದಿಕ್ ಪಾಂಡ್ಯಗೆ ಕೊಡಿ, 2 ಓವರ್ ಬುಮ್ರಾ ಅವರಿಗೆ ಕೊಡಿ, 1 ಓವರ್ ಚಕ್ರವರ್ತಿಗೆ ಕೊಡಿ, ಅದಾದ್ಮೇಲೆ ವರುಣ್ ಚಕ್ರವರ್ತಿ, ಇನ್ನೊಂದು ಓವರನ್ನು 5 ಅಕ್ಷರ್ ಪಟೇಲ್ ಅಥವಾ ಶಿವಮ್ ದೂಬೆ ಅವರಿಗೆ ಕೊಡಿ. ಈ ಥರ ಒಂದು ಪವರ್ ಪ್ಲೇಯಲ್ಲಿ ಓವರ್ ಡಿವಿಷನ್ ಇದ್ದರೆ ಒಳ್ಳೆ ಇರ್ತದೆ. ಬುಮ್ರಾ ಅವರಿಗೆ 3 ಓವರ್ ಕೊಟ್ಟು ಬಿಡೋದು, ಆ ಥರದ ಕೆಲಸ ಎಲ್ಲ ಮಾಡೋದು ಬೇಡ ಅಂತ ಒಂದು ನನ್ನ ವ್ಯೂ. ನಿಮಗೆ ಓಕೆ ಅಂತ ಅನ್ನಿಸ್ತಾ ಇದೆಯಾ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡುವ, ನಾಳೆ ಬೇಗ ಮ್ಯಾಚ್ ಮುಗಿತೆ ಅಂತ ಕಾಣ್ತದೆ. ಭಾರತ ಹೊಡೆದಾಗ್ತದಪ್ಪ. ಅಭಿಷೇಕ್ ಶರ್ಮಾ ಅವರು ಒಳ್ಳೆಯ ಲಯದಲ್ಲಿ ಇದ್ದಾರೆ, ಆ ಲಯವನ್ನು ಕಂಟಿನ್ಯೂ ಮಾಡಲಿ. ಫಸ್ಟ್ 3 ಮ್ಯಾಚಲ್ಲಿ 30+ ಹಾಗೆ ಬರ್ತಾಯಿತ್ತು, 15 ಬಾಲ್ 30, 16 ಬಾಲ್ 30 ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊಂಡು. ಪಾಕಿಸ್ತಾನದ ಎದುರು ದಡ ಅಂತ ಹೊಡೆದಾಕಿದ್ರು, 70+ ಹೊಡೆದ್ರು. ನಾಳೆ ಎಷ್ಟು ಹೊಡಿತಾರೆ ಅಂತ ನೋಡುವ. ಆ್ಯಂಡ್
ಹ್ಯಾರಿಸ್ ರಾಫ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರು, ಅದು ಎಂತ ಬ್ರೋ 6-0 ಅದೆಲ್ಲ ಹಾಗೆಲ್ಲ ಮಾಡ್ಬೋದಾ ಬೀಯಿಂಗ್ ಅ ಪ್ರೊಫೆಷನಲ್ ಕ್ರಿಕೆಟರ್? ಅದು ಹೇಗೆ ಅಲೋ ಮಾಡಿದ್ರು ಮಾರೆ? ದಿಸ್ ಇಸ್ ಸೀರಿಯಸ್ಲಿ ಒಫೆನ್ಸಿವ್. ಫಸ್ಟ್ ಆಫ್ ಆಲು ಅವರು ಯಾವ ಗಾಂಜಾ ಸೇರ್ತಾರೆ ನಂಗೆ ಅರ್ಥನೇ ಆಗೋದಿಲ್ಲ. ಪಾಪ ಅವರ ದೇಶದವರಿಗೆ ಅವರು ಯುದ್ಧ ಗೆದ್ದ ಒಂದು ಖುಷಿಯಲ್ಲಿದ್ದಾರೆ. ಎಲ್ಲಿ ಗೆದ್ರು ಎಂತ ಗೆದ್ರು ಅಂತ ಗೊತ್ತಿಲ್ಲ. ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಫೇಕ್ ಪೋಸ್ಟ್ ನೋಡಿ ನಮ್ಮದು 6 ವಿಮಾನ ಹೊಡೆದಾಕಿದ್ರಂತೆ. ದೇವರೇ, ಏನು 6-0 ಅಂತ ತೋರಿಸುವುದೇನು ಹ್ಯಾರಿಸ್ ರಾಫು ದಬಾರ್ ಅಂತ ನಮ್ಮದು ಇಂಡಿಯಾದು ಏನು ಕ್ಷಿಪಣಿ ಎಲ್ಲ ನಾವು ಉಡಾಯಿಸಿ ಬಿಟ್ಟಿದ್ದೇವೆ ಅಂತ ಹಾರಾಡ್ತಿದ್ದ. ಯಾವುದೋ ಬೇರೆಯೇ ಲೋಕದಲ್ಲಿ ಇರ್ತಾರಲ್ಲ ಈ ಪಾಕಿಸ್ತಾನದವರು, ಅವ್ರದ್ದು ಒಂದು ಇಲ್ಯೂಷನರಿ ವರ್ಲ್ಡ್. ಅಥವಾ ಯಾರೊಬ್ರು ಸಖತ್ತಾಗಿ ಡಿಕೋಡ್ ಮಾಡಿದ್ದು 6-0 ಅಂತ ತೋರಿಸ್ತಿದ್ದಾರೆ. ಅದು ಏನು ಅಂತಂದರೆ, ಶಾಹೀನ್ ಶಾ ಅಫ್ರಿದಿ ಹಾಕಿದ ಫಸ್ಟ್ ಬಾಲಲ್ಲೇ ಇಂಡಿಯಾ ಪಟಾರ್ ಅಂತ 6 ಹೊಡೆದು ಸ್ಕೋರ್ ಬೋರ್ಡ್ 6-0 ಆಗಿತ್ತು ಅಂತ. 6-0 ಆಗಿತ್ತು ಇಂಡಿಯಾದ ಸ್ಕೋರ್ ಬೋರ್ಡು. ನಾವು ಹಾರಾಡ್ತಿದ್ದೆವು, 171 ನೋಡಿದು ಹಾರಾಡ್ತಿದ್ದೆವು. ಅಭಿಷೇಕ್ ಶರ್ಮಾದು ಶಾಟ್ ನೋಡಿ ದಬಾರ್ ಅಂತ ನಾವು ಬಿದ್ದೆವು ಅಂತ ಹ್ಯಾರಿಸ್ ರಾಫ್ ಹೇಳಿದ್ದು. ಅದರ ಅರ್ಥ ಇದು. ನಾವೇ ತಪ್ಪು ತಿಳ್ಕೊಳೋದು. ಹ್ಯಾರಿಸ್ ರಾಫ್ ಥ್ಯಾಂಕ್ಸ್ ಮಾರೆ, ಹಾಗೆ ಹೇಳಿದಂತ ನಮ್ಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಸರಿ, ನಾಳೆ ಮ್ಯಾಚ್ ಆದಮೇಲೆ ಸಿಗುವ. ನಮಸ್ಕಾರ.